ಪ್ರೈಸ್ ಗಾಡ್, ಹಲ್ಲೆಲೂಯಾ. ಒಳ್ಳೆ ಕುರುಬ ಈ ಕಾರ್ಯಕ್ರಮಕ್ಕೆ ಮತ್ತೊಬ್ಬೆ ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ಸ್ವಾಗತಿಸ್ತಿದ್ದೀನಿ. ಪ್ರಿಯರೇ, ನಮ್ಮ ದೇವರು ಉತ್ತಮನು, ಸರ್ವೋತ್ತಮನು, ಆಶೀರ್ವದಿಸುವವನು, ನಡೆಸುವವನು, ಕಾಯುವವನು. ನಮ್ಮ ದೇವರು ಎಲ್ಲ ಭೀತಿಯಿಂದ ತಪ್ಪಿಸುವವನು. ಎಲ್ಲ ಕಠಿಣ ಪರಿಸ್ಥಿತಿಗಳಲ್ಲಿ ಮಾರ್ಗಗಳನ್ನು ಮಾಡಿ ಜಯವನ್ನು ಕೊಡುವವನು. ಪವಿತ್ರ ಸಭೆಯಲ್ಲಿ ನಮ್ಮ ದೇವರನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ನಾವು ಕೊಂಡಾಡುವ ಯೆಹೋವ ದೇವರು ಸರ್ವಶಕ್ತನಾಗಿದ್ದಾನೆ. ಆತನು ಅತಿ ಭಯಂಕರನಾಗಿದ್ದಾನೆ. ಆ ಭಯಂಕರನಾದ ದೇವರಿಗೆ ನಾವು ಸ್ತೋತ್ರಗಳನ್ನು ಸ್ತುತಿಗಳನ್ನು ಸಲ್ಲಿಸುವ. ವಿಶೇಷವಾಗಿ ಇವತ್ತು ನಾವು ಮಾತನಾಡುವ ವಿಷಯ, ಎಲ್ಲ ಭೀತಿಯಿಂದ ನನ್ನನ್ನು ನಿಮ್ಮನ್ನು ತಪ್ಪಿಸುವ ದೇವರು. ಎಲ್ಲ ಭೀತಿಯಿಂದ ದೇವರು ಏನು ಮಾಡ್ತಾರೆ? ತಪ್ಪಿಸ್ತಾನಂತೆ, ಕಾಪಾಡ್ತಾನೆ, ಅಥವಾ ಅಲ್ಲಿಂದ ಎತ್ತು ನಡೆಸ್ತಾನೆ. ನಿಜವಾಗಿಯೂ ನಮ್ಮ ದೇವರು ಎಲ್ಲ ಭೀತಿಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವ ದೇವರಾಗಿದ್ದಾನೆ. ಈ ವಿಷಯಗಳನ್ನು ನಾವು ಮಾತನಾಡ್ತಾ ಇರುವಾಗ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿ ಮುಂದಿನ ಭಾಗಕ್ಕಾಗಿ ಹೋಗುವ. ತಂದೆ ದೇವರೇ, ನಿನಗೆ ಸ್ತೋತ್ರವಾಗಲಿ. ಎಲ್ಲ ಭೀತಿಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವ ದೇವರು ನಿನ್ನಾಗಿರೋದಕ್ಕಾಗಿ ಸ್ತೋತ್ರ. ಹೌದು ಸ್ವಾಮಿ, ನಾವು ಕರ್ತನೆ ಯಾವ ಪರಿಸ್ಥಿತಿಯಲ್ಲಿ ಹಾದು ಹೋಗ್ತಾ ಇದ್ದೀವಿ ಅದೆಲ್ಲ ನೀನು ನೋಡ್ತಾ ಇದ್ದಿ. ಅದರಿಂದ ತಪ್ಪಿಸಲಿಕ್ಕೆ ಇವತ್ತು ನಿನ್ನ ವಾಕ್ಯಗಳು ನಮಗೆ ಹೊರಡಲ್ಪಡಲ್ಲ. ಅಷ್ಟೆಲ್ಲ ಕರ್ತನೆ, ಆ ಒಂದು ಸ್ಥಿತಿಗತಿಯಲ್ಲಿರುವ ಜನರಿಗೆ ಸಂತೈಸುವಿಕೆ, ಬಿಡುಗಡೆ, ಅಷ್ಟೆಲ್ಲ ಮಾರ್ಗಗಳು ತೆರೆಯಲ್ಪಡಲಿ. ಈ ಲೋಕದಲ್ಲಿ ನಿನಗೆ ನಿರೀಕ್ಷಿಸುವ ಪ್ರತಿಯೊಬ್ಬರಿಗೆ ಆಶಾಭಂಗವಾಗದೆ ಅವರಿಗೆ ಸಮೃದ್ಧಿ, ಅವರಿಗೆ ಕರ್ತನೆ ಜಯ, ಅವರಿಗೆ ಮಹಿಮೆ, ಮಾನ, ಪ್ರಭಾವ ಉಂಟಾಗಲಿ ಅಂತ ಬೇಡ್ತೇನೆ. ವಾಕ್ಯದಲ್ಲಿ ಮಾತನಾಡು, ನನ್ನ ನಡೆಸು, ನಿನ್ನ ಚಿತ್ತವೇ ನನ್ನ ಜೀವಿತ ನೆರವೇರಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಜೀವನ ತಂದೆ, ಆಮೇನ್. ಪ್ರೈಸ್ ಗಾಡ್. ಇವತ್ತಿನ ವಾಕ್ಯ ಸಂದೇಶಕ್ಕೆ ಹೋಗುವುದಾದರೆ ವಿಮೋಚನಾ ಕಾಂಡ ಅಧ್ಯಾಯ 3 ಅಲ್ಲಿ ವಚನ 7ರಿಂದ ನಾನು ಓದ್ತೇನೆ. ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸುವನು. ಇವತ್ತು ನಮ್ಮ ಜೀವಿತದಲ್ಲಿ ಭೀತಿ ಇದೆ, ಅಥವಾ ಬಹಳ ಜನರ ಜೀವಿತದಲ್ಲಿ ಭೀತಿ, ಭಯ, ಅಥವಾ ಆ ಒಂದು ರೀತಿಯಲ್ಲಿ ಏನು ಇಕ್ಕಟ್ಟು ಇದೆ. ಅದಕ್ಕೆ ದೇವರು ತಪ್ಪಿಸ್ತಾನಂತ ವಚನ ಇದೆ ನೋಡಿ. ಅಲ್ಲಿ 7ರಿಂದ ಓದ್ತೇನೆ. ಆಗ ಯೆಹೋವನು ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆ ನನಗೆ ಕೇಳಿಸಿತು. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ಆದ ಕಾರಣ ಅವರನ್ನು ಐಗುಪ್ತರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕಾನಾನ್ಯರಿಗೂ, ಹಿತ್ತಿಯರಿಗೂ, ಅಮೋರಿಯರಿಗೂ, ಪೆರಿಜಿಯರಿಗೂ, ಹವ್ವಿಯರಿಗೂ, ಯೆಬೂಸಿಯರಿಗೂ ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೂ ಇಳಿದು ಬಂದಿದ್ದೇನೆ. ಈಗ ಕೇಳು, ಇಸ್ರಾಯೇಲರ ಕೂಗು ನನಗೆ ಮುಟ್ಟಿತು. ಐಗುಪ್ತ್ಯರು ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರ ಮಾಡುವುದಕ್ಕೆ ನಿನ್ನನ್ನು ಫರೋವನ ಬಳಿಗೆ ಕಳುಹಿಸುತ್ತೇನೆ, ಬಾ ಅಂದನು. ಮೋಸೆಗೆ ದೇವರ ಒಂದು ಕಾಲಿಂಗ್ ಈ ರೀತಿ ಇತ್ತು. ಆದರೆ ದೇವರು ಹೇಳ್ತಾನೆ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರ್ವ್ಯವಸ್ಥೆಯನ್ನು ನೋಡಿದ್ದೇನೆ. ನಿನ್ನ ದುರ್ವ್ಯವಸ್ಥೆಯನ್ನು, ನಿನ್ನ ಪರಿಸ್ಥಿತಿಯನ್ನು, ನಿನ್ನ ಭೀತಿಯನ್ನು, ನಿನ್ನ ಇಕ್ಕಟ್ಟನ್ನು ನೋಡಿದ್ದೇನೆ. ನೋಡಿದ್ದೇನೆ ಅಷ್ಟಲ್ಲ, ನೋಡಿದ್ದೇನೆ ಅಷ್ಟಲ್ಲ, ನೋಡೇ ಅಂದರೆ ಗ್ಯಾರಂಟಿ, ನಾನು ನೋಡಿದ್ದೇನೆ ನಿನ್ನನ್ನು. ಬಹಳಷ್ಟು ಸಲ ನಾವು ಏನು ಹೇಳ್ತಾ ಅಂದರೆ, ಒಂದು ಸಂಗೀತ, ಕತ್ತಲೆಯಲ್ಲಿ ನಡೆಯುವಾಗ, ಯಾರೂ ಕಾಣದೆ ಅಳುವಾಗ, ನಿನ್ನಯ ಪ್ರೀತಿಯ ಬಲದಿಂದ. ಕತ್ತಲೆಯಲ್ಲಿ ಇರುವಾಗ ಅಥವಾ ನಡೆಯುವಾಗ ಯಾರು ಕಾಣೋದು, ಅದು ಯಾರೂ ಇಲ್ಲ, ಕತ್ತಲೆ ಇದ್ದೇನೆ, ದುರವಸ್ಥೆಯಲ್ಲಿದ್ದೇನೆ. ದುರವಸ್ಥೆ ಅಂದರೆ ಕಠಿಣದಿಂದ ಕಠಿಣವಾದ ಪರಿಸ್ಥಿತಿ. ಅಲ್ಲಿ ಹೋಪ್ ಇಲ್ಲ, ಲೈಫ್ ಇಲ್ಲ, ಪ್ರೀತಿ ಇಲ್ಲ, ಸಂತೋಷ ಇಲ್ಲ, ಸಮಾಧಾನ ಏನೂ ಇಲ್ಲ, ಝೀರೋ. ಕತ್ತಲೆ, ಅಂಧಕಾರ ಅಷ್ಟೇ. ಅದು ಊಹಿಸ್ಲಿಕ್ಕಾಗಲ್ಲ, ಇನ್ನು ನನಗೆ ಒಳ್ಳೇದಾಗ್ತದೇನು ಅಂತ ಹೇಳುವಂಥದ್ದು ಇಲ್ಲ. ಆ ಭರವಸೆ, ಆ ನಂಬಿಕೆನೇ ಇಲ್ಲ. ಆ ಪರಿಸ್ಥಿತಿಯಲ್ಲಿ ಹಾದು ಹೋಗುವ ಇಸ್ರಾಯೇಲರನ್ನು ದೇವರು ಹೇಳ್ತಾನೆ, ಐಗುಪ್ತ್ಯದಲ್ಲಿ ಸೈತಾನನ ಒಡೆತನದಲ್ಲಿ ಇರುವ ನನ್ನ ಜನರ ಗೋಳಾಟ ನಾನು ನೋಡಿದ್ದೇನೆ. ನನ್ನ ಜನರ ಗೋಳಾಟದಿಂದ ತಪ್ಪಿಸಿ ನಾನು ನಡೆಸ್ತೇನೆ. ಖಂಡಿತವಾಗಿ ನೋಡಿದ್ದೇನೆ. ಮುಂದೆ ಅಲ್ಲಿ ಹೇಳ್ತಾ ಇದ್ದಾನೆ, ಅವರಿಗೆ ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ಕೇಳು. ಬಿಟ್ಟಿ
ಬಿಟ್ಟು ಕೆಲಸ ಮಾಡಿಸ್ಕೊಳ್ಳೋದು. ಬಹಳ ಎಲ್ಲ ನೀವು ಕೆಲಸ ಮಾಡೋದು ಹೆಸರು ಅವರದು, ನೀವು ಎಲ್ಲ ಮಾಡೋದು ಹಣ ಅವರಿಗೆ. ನೀವು ಜಯವನ್ನು ಕೊಡುವುದು, ಜಯದಲ್ಲಿ ಆಶೀರ್ವಾದ ಹೊಂದೋದು ಅವರು. ಏನು ಪ್ರತಿಫಲ ಇಲ್ಲ. ಬಿಟ್ಟು ಈಗಿನ ಕಾಲದಲ್ಲಿ ಬಹಳ ಜನರು ಇದರಲ್ಲಿ ಇಕ್ಕಟ್ಟಲ್ಲಿ ಬಿದ್ದಿದ್ದಾರೆ. ಗುಂಪು ಅಂತ ನಾನು ಹೇಳಲ್ಲ, ಒಬ್ಬೊಬ್ಬರಾಕಿಯೂ ಕುಟುಂಬವಾಗಿಯೂ ಊರುಗಳಲ್ಲಿ ಬಿಟ್ಟಿಯಾಗಿ ನಿಮ್ಮಿಂದ ಎಲ್ಲ ಸುಳ್ಕೊಳ್ತಾರೆ, ನಿಮ್ಮ ಎಲ್ಲ ಆಶೀರ್ವಾದವನ್ನು ತಗೊಳ್ತಾರೆ, ನಿಮ್ಮಿಂದ ಎಲ್ಲವನ್ನೂ ಕೆಲಸ ಮಾಡಿಸ್ಕೊಳ್ತಾರೆ. ನಿಮಗೆ ಲಿಂಬೆಹಣ್ಣು ಹಿಂಡಿದ ರೀತಿಯಲ್ಲಿ ಹಿಂಡಿ ನಿಮ್ಮಿಂದ ಎಲ್ಲ ಪ್ರತಿಫಲವನ್ನು ಅವರು ತಗೊಳ್ತಾರೆ. ಆದರೆ ನಿಮಗೇನೂ ಇಲ್ಲ. ಬಟ್ ದೇವರು ಹೇಳ್ತಾರೆ, ನಾನು ನಿನ್ನನ್ನು ನೋಡಿದ್ದೇನೆ. ದೇವರು ಹೇಳ್ತಾ ಇದ್ದಾನೆ, ನಾನು ನಿನ್ನನ್ನು ನೋಡಿದ್ದೇನೆ, ನಿನ್ನ ಕಷ್ಟವನ್ನು ನೋಡಿದ್ದೇನೆ. ಹೊರ ದೇಶದಲ್ಲಿ ನೀನು ಕೆಲಸ ಮಾಡ್ತಿದ್ದಿ, ಬಾಸ್ ನಿನ್ನ ಬಗ್ಗೆ ಏನು ಕರುಣೆ ಇಲ್ಲ, ಸಂಬಳನೂ ಕರೆಕ್ಟಾಗಿ ಕೊಡ್ತಾ ಇಲ್ಲ. ಅದೇ ದೇವ್ರು ಹೇಳ್ತಾನೆ, ನಾನು ನಿನ್ನನ್ನು ನೋಡಿದ್ದೇನೆ. ದೇವ್ರು ಹೇಳ್ತಾನೆ, ನಾನು ನಿನ್ನನ್ನು ನೋಡಿದ್ದೇನೆ. ಅವರ ದುಃಖವನ್ನೆಲ್ಲ ನಾನು ಬಲ್ಲೆನು. ನಿನ್ನ ದುಃಖವನ್ನು ದೇವರು ಹೇಳ್ತಾನೆ, ನಾನು ಬಲ್ಲೆನು. ನೀನು ಸಂಕಟ ಪಡುವುದು, ದುಃಖ ಪಡುವುದು ದೇವರು ನುಡಿತಾನೆ. ಇವತ್ತು ನಾನು ನಿನಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ನಮ್ಮ ದೇವರು ಅದರಿಂದ ಬಿಡಿಸ್ತಾನೆ. ನಿನ್ನ ದೇವರು, ನಾವು ಆರಾಧಿಸುವ ದೇವರು, ಜೀವಸ್ವರೂಪನಾದ ದೇವರು. ನಾವು ಆರಾಧನೆಗೆ ದೇವರು ಹೇಳಿದ್ದಾನೆ, ಹೋಗು ಮಗನೇ ಆರಾಧನೆ ಮಾಡು. ಯಾರಾದರೂ ತಡೆಯಲಿಕ್ಕೆ ಬಂದರೆ ನೋ ಒನ್ ಕ್ಯಾನ್ ಸ್ಟ್ಯಾಂಡ್ ಬಿಫೋರ್ ಗಾಡ್. ದೇವರ ಮುಂದೆ ಒಬ್ಬನು ಕೂಡ ನಿಲ್ಲಲಾರನು. ಮತ್ತು ನಮ್ಮ ದೇವರಿಗೆ ಅಸಾಧ್ಯವಾದುದೊಂದು ಇಲ್ಲ. ಇಲ್ಲಿ ಕಠಿಣವಾದ ಸಂಗತಿ ನೋಡಿದ. ಆದ ಕಾರಣ ಅವರನ್ನು ಐಗುಪ್ತ್ಯರ ಕೈಯೊಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಅವರನ್ನು ಐಗುಪ್ತ್ಯರಿಂದ ನಿಮ್ಮನ್ನು ಸೈತಾನನಿಂದ ಬಿಡಿಸುವುದಕ್ಕೂ ಮತ್ತು ನಿಮ್ಮನ್ನು ಏನು ಮಾಡುವುದಕ್ಕೂ ತಪ್ಪಿಸುವುದಕ್ಕೂ ದೇಶದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರ, ಹಾಲು ಮತ್ತು ಜೇನು, ದಿಸ್ ಈಸ್ ಅ ಬ್ಲೆಸ್ಸಿಂಗ್ ಪ್ಲೇಸ್. ನಿನ್ನನ್ನು ನಾನು ನಡೆಸ್ಕೊಂಡು ಹೋಗುವುದಕ್ಕೂ ನಾನು ಬಂದಿದ್ದೇನೆ. ಆದ ಕಾರಣ ಅವರನ್ನು ಐಗುಪ್ತರ ಕೈ ಕೆಳಗಿಂದ ತಪ್ಪಿಸುವುದಕ್ಕೂ ಆ ದೇಶದಿಂದ ಬಿಡಿಸಿ ಹಾಲು ಜೇನು ಹರಿಯುವ ವಿಸ್ತಾರವಾದ ಒಳ್ಳೆಯ ದೇಶಕ್ಕೆ, ಅಂದರೆ ಕನಾನಿಗೂ ಆ ದೇಶದ ಹೆಸರುಗಳು ಕನಾನ್ಯರು, ಹಿತ್ತಿಯರು, ಅಮೋರಿಯರು, ಪೆರಿಜಿಯರು, ಹಿವಿಯರು, ಎಬುಸಿಯರು ವಾಸವಾಗಿರುವ ದೇಶಕ್ಕೆ ನಡೆಸಿಕೊಂಡು ಹೋಗುವುದಕ್ಕೆ ಇಳಿದು ಬಂದಿದ್ದೇನೆ. ಗಾಡ್ ಹಿಮ್ಸೆಲ್ಫ್ ಆತನೇ ಇಳಿದು ಬಂದಿದ್ದಾನೆ. ಆತನೇ ಇಳಿದು ಬಂದಿದ್ದಾನೆ ಅಂತ ದೇವರ ವಚನ ಹೇಳ್ತಾನೆ. ಆ ದೇಶಕ್ಕೆ ನಾನು ನಡೆಸುವುದಕ್ಕೆ ನಾನು ಇಳಿದು ಬಂದಿದ್ದೇನೆ. ಇವತ್ತು ನಾನು ನಿಮ್ಮಲ್ಲಿ ಕೇಳುವಂಥ ವಿಷಯ, ಆ ಇಕ್ಕಟ್ಟು ಆ ಪರಿಸ್ಥಿತಿಗೆ ಹೋಗುವಾಗ ನೀನು ದೇವರಿಗೆ ಮೊರೆ ಇಡು. ಎಲ್ಲ ಭೀತಿಯಿಂದ ಎಲ್ಲ ಇಕ್ಕಟ್ಟಿಂದ ನಿನ್ನನ್ನು ಬಿಡಿಸುವ ದೇವರು ನಿನ್ನ ಜೊತೆಯಲ್ಲಿದ್ದಾನೆ. ಎಲ್ಲ ಕಠಿಣತೆಯಿಂದ ಬಿಡಿಸುವ, ತಪ್ಪಿಸಿ ಕಾಪಾಡೋ ದೇವರು ನಿನ್ನ ಪಕ್ಷದಲ್ಲಿದ್ದಾನೆ. ಇದು ಇಸ್ರಾಯೇಲರು ಐಗುಪ್ತ ದೇಶದಲ್ಲಿ ಅವರು ಹೋದ ಮೇಲೆ ಬೆಳೆದರು. ಅಲ್ಲಿ ಫರೋವನ ಅಲ್ಲಿ ಹೇಳ್ತಾ ಇದ್ದೀನಿ ನೋಡಿ, ವಚನ ನಾನು ನಿಮಗೆ ಹೇಳ್ತಾ ಇದ್ದೀನಿ ನೋಡಿ. ವಿಮೋಚನಾ ಕಂಡ 1ನೇ ಅಧ್ಯಾಯದಲ್ಲಿ ಅಲ್ಲಿ ಹೇಳ್ತಾ ಇದೆ 1:6, ಬಳಿಕ ಯೋಸೆಫನ್ನು ಅವನ ಅಣ್ಣ ತಮ್ಮಂದಿರು ಆ ಕಾಲದಲ್ಲಿಲ್ಲದವರೆಲ್ಲರೂ ಗತಿಸುವುದರು. ಆ ಕಾಲದಲ್ಲಿದ್ದವರೆಲ್ಲರೂ ಏನಾದರೂ ಗತಿಸುವುದರು. ಆದರೆ ಇಸ್ರೇಲರು ಅಭಿವೃದ್ಧಿಯಾಗಿ ಅಧಿಕವಾಗಿ ಹೆಚ್ಚಿ ಬಹಳ ಬಲಗೊಂಡರು. ಆ ದೇಶದಲ್ಲೆಲ್ಲ ತುಂಬಿಕೊಂಡರು. ಅವರ ಸಮೃದ್ಧಿ ಜಾಸ್ತಿ, ಮಕ್ಕಳು ತುಂಬಿಕೊಂಡರು. ತರುವ ಯೋಸೆಫನು ಅರಿಯದ ಬೇರೊಬ್ಬ ಅರಸನು ಐಗುಪ್ತ ದೇಶಕ್ಕೆ ಆಳಿಕೆ ಬಂದನು. ಅಂದರೆ ಯೋಸೆಫನ್ ಗೊತ್ತಿಲ್ಲ ಅಂತಲ್ಲ, ಗೊತ್ತಿದೆ, ಆದರೆ ಇವನು ಕಂಟ್ರೋಲ್ ಮಾಡಬೇಕಲ್ಲ. ಅವನನ್ನು ತನ್ನ ಜನರಿಗೆ, ಇಸ್ರಾಯೇಲರು ನಮ್ಮ ಅಧೀನದಲ್ಲಿ ಇದ್ದರಷ್ಟೇ ಬಹಳ ಬಲವಾಗಿಯೂ ಇದ್ದಾರೆ. ನೋಡಿರಿ, ನಮಗೆ ಯುದ್ಧವೇನಾದರೂ ಸಂಭವಿಸಿದರೆ ಅವರು ನಮ್ಮ ಶತ್ರುಗಳೊಂದಿಗೆ ಕೈ ಕೂಡಿಕೊಂಡು ನಮಗೆ ವಿರುದ್ಧವಾಗಿ ಕಾದಾಡಿ ದೇಶವನ್ನು ಬಿಟ್ಟು ಹೋದರೂ ಅವರು ವೃದ್ಧಿಯಾಗದಂತೆ ನಾವು ಉಪಾಯ ಮಾಡೋಣ ಎಂದು ಹೇಳಿದನು. ಅಂದರೆ ಇಸ್ರಾಯೇಲರಿಗೆ ಬಿಟ್ಟಿ ಕೆಲಸದಿಂದ ಉಪದ್ರವಿಸುವುದಕ್ಕಾಗಿ ಬಿಟ್ಟಿ ಕೆಲಸ ಮಾಡಿಸುವ ಅಧಿಕಾರಿಗಳನ್ನು ಅವರ ಮೇಲೆ ಇಟ್ಟು ಫರೋವನ್ನು ಪಿಥೋಮ್
ರಮಸ್ಸೆ ಎಂಬ ಉಗ್ರನ ಪಟ್ಟಣಗಳನ್ನು ಕಟ್ಟಿಸಿದರು. ಬಿಟ್ಟಿ ಕೆಲಸ. ಐಗುಪ್ತರು ಅವರನ್ನು ಎಷ್ಟು ಉಪದ್ರವಪಡಿಸಿದರೂ ಅವರು ಅಧಿಕವಾಗಿ ಹೆಚ್ಚಿ ಹಾಡಿದ್ದರಿಂದ ಐಗುಪ್ತರು ಇಸ್ರೇಲ್ ವಿಷಯದಲ್ಲಿ ಸಹಿಸಲಾರದಷ್ಟು ಹೆದರಿಕೆ ಉಳ್ಳವರಾಗಿದ್ದರು. ಎಷ್ಟು ಉಪದ್ರವ ಮಾಡಿದರೂ ಅಷ್ಟು ಅವ್ರು ಹರಡ್ತಿದ್ರಂತೆ. ಮತ್ತು ಅವರಿಗೆ ಸಾಯಿಸಲಾರದು. ಅಂದರೆ ಕೆಲವೊಮ್ಮೆ ನಮಗೆ ಉಪದ್ರವ ಅಂತ ಎನಿಸ್ಕೊಳ್ತೇವೆ ಸೇವೆಗೂ ಸಭೆಗೂ. ಆದರೆ ಒಂದು ಮಾತ್ರ ಸತ್ಯ, ಅದರಲ್ಲಿ ದೇವಜನರು ಸ್ಪ್ರೆಡ್ ಆಗ್ತಾರೆ, ಅವರು ಮೇರೆಗಳು ವಿಸ್ತರಿಸಲ್ಪಡ್ತಾರೆ, ಅವರ ಮೇರೆಗಳು ವಿಸ್ತರಿಸ್ತದೆ. ಅದಕ್ಕೆ ದೇವರು ಹೇಳ್ತಾ ಇದ್ದಾನೆ, ನಾನು ಅವರನ್ನು ಹಾಲು ಜೇನು ಹರಿಯುವ ಸವಿಸ್ತಾರವಾದ ದೇಶಕ್ಕೆ ಕರ್ಕೊಂಡು ಹೋಗಲಿಕ್ಕೆ ಹಿಡಿದು ಬಂದಿದ್ದೇನೆ. ನಿನ್ನನ್ನು ಕೂಡ ಆ ಇಕ್ಕಟ್ಟದ ಭೀತಿಯಿಂದ ಕಷ್ಟದಿಂದ ತಪ್ಪಿಸಿ ನಿನ್ನನ್ನು ಸವಿಸ್ತಾರವಾದ ಅಥವಾ ನಿನ್ನನ್ನು ಏನು ಒಳ್ಳೆಯ ಜಾಗಕ್ಕೆ ಕರ್ಕೊಂಡು ಹೋಗಲಿಕ್ಕೆ ದೇವರು ತಾನೇ ಹಿಡಿದು ಬಂದಿದ್ದಾನೆ. ಮುಂದೆ ಹೋಗುವಾಗ ಐಗುಪ್ತ್ಯರು ಅವರಿಗೆ ಕೊಡುವ ಉಪದ್ರವ ನಾನು ನೋಡಿದ್ದೇನೆ. ಇವತ್ತು ನಿಮ್ಗೆ ಯಾರೆಲ್ಲ ಉಪದ್ರವ ಕೊಡ್ತಾ ಇದ್ದಾರೆ ನೀವು ಎನ್ಸ್ಕೊಳ್ತೀರಿ, ಯಾರು ನೋಡ್ತಾರೆ? ತುಂಬ ಜನ ಈ ಅಜ್ಜಿಯಂದರು ಅಥವಾ ಹಿರಿಯರು ಜಗಲಿ ಮೇಲೆ ಮಾತನಾಡೋ, ನನ್ನ ಕಷ್ಟ ಯಾರು ನೋಡ್ತಾರೆ? ನನಗೆ ಸೊಸೆ ನೋಡಲ್ಲ, ಮಗ ನೋಡಲ್ಲ, ನನಗೆ ಯಾರಿದ್ದಾರೆ? ಒಂದು ಸಣ್ಣ ಲೆವೆಲಲ್ಲಿ ಮಾತನಾಡೋ ವಿಷಯ. ಆದರೆ ಅವರಿಗದು ಸಣ್ಣದಲ್ಲ. ನಾನು ಹೇಳ್ತಿರೋ ದೊಡ್ಡ ಲೆವೆಲಲ್ಲಿ ಆಗುವ ಉಪದ್ರವಗಳ ವಿಷಯದಲ್ಲ. ಒಂದು ತಾಯಿಗೂ ಸೊಸೆಗೂ ಅತ್ತೆಗೂ ಕೆಲವೊಂದು ಸಲ ಸೊಸೆ ಅಂದರು ಮನೆಯಲ್ಲಿ, ನಾನು ಮದುವೆ ಆಗಿ ಬಂದಿದ್ದೇನೆ, ಗಂಡನ ಮೇಲೆ ನನಗೆ ಉಪದ್ರ ಸಹಿಸ್ಲಿಕ್ಕೆ ಆಗ್ತಾಯಿಲ್ಲ, ಬಹಳ ಕಷ್ಟ, ಅವಳ ಮನಸ್ಸಲ್ಲಿ ಅವಳು ಕುಗ್ತಾ ಇದ್ದಾಳೆ. ಬಹಳ ಜನರ ಮದುವೆ ಜೀವಿತದಲ್ಲಿ ಕಲಹ ಇದೆ. ಬಹಳ ಜನರು ಮದುವೆ ಜೀವಿತ ಏನು ಗೊತ್ತಾ, ಏನು ಈ ಮೂಗಿಗೆ ದಾರ ಹಾಕಿ ಹೇಳ್ಕೊಂಡು ಹೋಗುವಾಗ ದುಃಖದಿಂದ ಹೋಗುವಂಥ ಆ ಪರಿಸ್ಥಿತಿಯಲ್ಲಿ ಬಹಳ ಜನರು ಹೋಗ್ತಾ ಇದ್ದಾರೆ. ಆ ಮೂಗಿನ ದಾರ ಕಡಿಯಲ್ಪಡ್ತದೆ, ನಿನ್ನ ಕಷ್ಟಗಳು ಮರೆಯಾಗ್ತದೆ. ಈ ವಾಕ್ಯವನ್ನು ಯಾರು ಹಿಡ್ಕೊಳ್ತಾರೋ, ಈ ವಾಕ್ಯ ಹೇಳಿದಂತಹ ದೇವರನ್ನು ಯಾರು ಗಟ್ಟಿಯಾಗಿ ಹಿಡ್ಕೊಳ್ತಾರೋ, ಈ ವಾಕ್ಯದ ತನದಂತಹ ಕರ್ತನ ಬಳಿಗೆ ಯಾರು ಬರ್ತಾರೋ, ನೀವು ಬಿಡಿಸಲ್ಪಡ್ತೀರಿ. ಆ ಬಿಟ್ಟಿ ಕೆಲಸದಿಂದ ಬಿಡಿಸಲ್ಪಡ್ತೀರಿ, ಇಕ್ಕಟ್ಟದಿಂದ ದೇವರು ಬಿಡಿಸ್ತಾರೆ. ಆ ದೇವರು ಹೇಳ್ತಾನೆ, ಐಗುಪ್ತ್ಯರ ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿ ಇದ್ದೇನೆ. ಆದ್ದರಿಂದ ನನ್ನ ಜನರಾಗಿರುವ ಇಸ್ರಾಯೇಲರು ನನ್ನ ಜನರು ಅಂತ ಹೇಳಬೇಕು. ದೇವರು ನನ್ನ ಜನರಂತ ಹೇಳುವುದಕ್ಕೆ ನೀವು ಆತನಿಗೆ ಅವಕಾಶ ಕೊಡಬೇಕು. ದೇವರು ಹೇಳಿದ್ದಾರ ನಿನ್ನನ್ನು ನನ್ನ ಜನರು ಅಂತ? ಹಾಗಾದರೆ ದೇವರು ನಿನ್ನವರಾಗಿ ಮಾಡಿಕೋ, ನಿನ್ನ ದೇವರನ್ನು ಹುಡುಕೋ. ನಿನ್ನನ್ನು ನನ್ನವರಂತ ಹೇಳುವಂತಹ ದೇವರು ಯಾರು? ಕರ್ತನ ಯೇಸು ಕ್ರಿಸ್ತ. ನನ್ನ ಜನರು, ನನ್ನ ಮಕ್ಕಳು, ನನ್ನ ಪುತ್ರರು, ನನ್ನ ಸಭೆ, ನನಗೆ ಮರೆ ಇಡುವವರು. ಏನು ಹೇಳ್ತಾ ಇದ್ದಾರೆ? ಅವರಿಗೆ ಕೊಡುವ ಉಪದ್ರವವನ್ನು ನಾನು ನೋಡಿದ್ದೇನೆ. ಬಹಳ ಸಲ ನಾನು ಕೂಡ ಇಸ್ಕೊಳ್ಳೋದು ಉಂಟು. ದೇವರು ನಮ್ಮನ್ನು ನೋಡ್ತಾ ಇದ್ದೇ ಇಲ್ವ ಈ ರೀತಿಯಲ್ಲ. ಆದರೆ ದೇವರು ಹೇಳ್ತಾರೆ, ಉಪದ್ರವ ನಾನು ನೋಡಿದ್ದೇನೆ. ನಿನಗೆ ಬರುವ ಉಪದ್ರವವನ್ನು ದೇವರು ನೋಡಿದ್ದಾನೆ, ನಿನಗೆ ಹಿಂಸಿಸುವವರನ್ನು ದೇವರು ನೋಡಿದ್ದಾನೆ. ಮತ್ತು ಹೇಳ್ತಾ ಇದ್ದಾನೆ, ಐಗುಪ್ತ ದೇಶದಿಂದ ಅವು ಹೊರಗೆ ಬರ ಮಾಡುವುದಕ್ಕೆ ನಿನ್ನನ್ನು ಫರೋವನ ಬಳಿಗೆ ಕಳುಹಿಸುತ್ತೇನೆ ಬಾ ಅಂತನು. ಸೊಲ್ಯೂಷನ್ ಬರ್ತಾ ಇದೆ. ನಿನ್ನ ಸಮಸ್ಯೆಗೆ ಸಂಪೂರ್ಣವಾದ ಒಂದು ಏನು ಹೇಳ್ತಾರೆ ಅದಕ್ಕೆ, ಸಮಸ್ಯೆಗೆ ಪರಿಹಾರ. ಹಾಗಾದರೆ ನೀನು ಯಾರ ಬಳಿಗೆ ಇರಬೇಕು? ಕರ್ತನಲ್ಲಿ ಇರಬೇಕು, ಹೊರಗೆ ಇರಬೇಕು. ನೀನು ನಿಲ್ಲಿಸ್ಕೋ. ಯಾಕಂದರೆ ನಾನು ನೋಡಿದ್ದೇನೆ ಪ್ರಿಯನೇ, ನಮ್ಮ ಕಷ್ಟ ಕಣ್ಣಿ ಹೋರಾಟ ಯಾರೂ ಇಲ್ಲ. ನಿನ್ನ ಬ್ಯಾಟಲನ್ನು, ನಿನ್ನ ಯುದ್ಧವನ್ನು, ನಿನ್ನ ಆ ಭೂಯಾತ್ರೆಯನ್ನು ನೀನೇ ಹೋರಾಡಬೇಕು. ಮನೆಯಲ್ಲಿ ಅಕ್ಕಿ ಇಲ್ಲ, ತಿಂಡಿ ಇಲ್ಲ, ತಿನಿಸಿಲ್ಲ, ಮಕ್ಕಳಿಗೆ ಫೀಸ್ ಕಟ್ಟಬೇಕು, ರೋಗಗಳು ಉಂಟು, ಔಷಧಿಗೆ ಬೇಕು, ಅವರಿಗೆ ಇವರಿಗೆ ಮನೆ ಕಟ್ಟಲಿಕ್ಕೆ ನಾನು ಬಾಡಿಗೆಯಲ್ಲಿದ್ದೇನೆ. ಅಯ್ಯೋ ದೇವರೇ, ಯಾರಾದರೂ ಸಹಾಯ ಯಾರೂ ಬರಲ್ಲ. ದೇವರು ಬಿಟ್ಟರೆ ಯಾರಾದರೂ ಬರ್ತಾರೋ? ದೇವರು ನಿಮಗೆ ಯಾರು ಕಳಿಸಿಕೊಟ್ರೆ ಬೇರೆ ವಿಷಯ, ಅದು ನಿನ್ನ ದೇವರಲ್ಲೇ ಬೇಡುವಾಗ. ನಾನು ಹೇಳ್ತೇನೆ, 27 ವರ್ಷ ಒಬ್ಬರು ಬಾಡಿಗೆ ಮನೆಯಲ್ಲಿದ್ದರು. 27 ವರ್ಷ. ಅವ್ರು ಹೇಳ್ತಾರೆ, ಎಷ್ಟು ಮನೆಗಳನ್ನು ಬದಲಾಯಿಸಿದ್ದೇನೆ ನಾನು, ಎಷ್ಟು ಊರಿಗೆ ನಾನು ಹೋಗಿದ್ದೇನೆ, ಎಷ್ಟು ಬಯಸ್ಕೊಂಡಿದ್ದೇನೆ, ಅದು ನನಗೆ ಗೊತ್ತು ಅಂತ ಕಣ್ಣೀರಿಂದ ಹೇಳಿದಂಥ ವ್ಯಕ್ತಿಗಳು ಎಷ್ಟೋ ಜನ ಇದ್ದಾರೆ. ಅದರಲ್ಲಿ 27 ವರ್ಷದಲ್ಲಿ 27 ನಂತರ ದೇವರ ರಾಜ್ಯದಲ್ಲಿ ಅವರು ಬಂದ ಮೇಲೆ, ದೇವರಿಗಾಗಿ ನೆಲೆಯಾಗಿ ನಿಂತ ಮೇಲೆ ಸ್ವಂತ ಮನೆಯನ್ನು, ಸ್ವಂತ ಜಾಗವನ್ನು ಕೊಟ್ಟು ದೊಡ್ಡ ದೊಡ್ಡ ಅದ್ಭುತ ಮನೆ ಅವರಿಗೆ ಉಂಟಾಯಿತು. ಅದಕ್ಕೆ ಹೇಳುವುದು, ದೇವರು ನಿಮ್ಮನ್ನು ಭೀತಿಯಿಂದ, ಇಕ್ಕಟ್ಟಿಂದ ತಪ್ಪಿಸ್ತಾನೆ.
ಭಯಪಡಬೇಡ, ಭೀತಿ ಪಡಿಸುವವರನೇ ಇಲ್ಲದಂತೆ ಮಾಡ್ತಾನೆ. ಅದಕ್ಕೆ ದೇವರು ಹೇಳಿದೆ, ನೀ ನೋಡಿದ ಐಗುಪ್ತ್ಯರು ನೀನು ನೋಡೋದೇ ಇಲ್ಲ, ನೀ ನೋಡಿದ ಕಷ್ಟ ಇನ್ನು ನೋಡೋದೇ ಇಲ್ಲ, ನೀ ನೋಡಿದ ಸಮಸ್ಯೆಗೆ ನೋಡೋದೇ ಇಲ್ಲ. ಅದು 14ನೇ ಅಧ್ಯಾಯದಲ್ಲಿ ಒಂದು ವಚನ, ಅದು ವಿಮೋಚನಕಾಂಡ 14ನೇ ಅಧ್ಯಾಯದಲ್ಲಿ 13ನೇ ವಚನ. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತ್ಯರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನು ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ನೀವು ಮೊರೆ ಇಡ್ರಿ, ನೀವು ಸುಮ್ಮನೆ ನೋಡ್ರಿ, ದೇವರು ಯಾವ ರೀತಿ ನಿಮ್ಮ ವೈರಿಗಳ ಮುಂದೆ ಏನು ಫೈಟ್ ಮಾಡ್ತಾನೆ ಅಂತ ಹೇಳ್ಕೊಂಡು, ಯಾವ ರೀತಿ ನಿಮ್ಮ ವೈರಿಗಳನ್ನು ಚದುರಿಸ್ತಾನೆ, ಯಾವ ರೀತಿ ವೈರಿಗಳನ್ನು ಸಂಹರಿಸ್ತಾನೆ, ನೀವು ನೋಡ್ರಿ ಸುಮ್ಮನೆ ಅಂತ ಹೇಳಿ ಮೋಶೆ ಇಸ್ರಾಯೇಲಿಗೆ ಹೇಳ್ತಾರೆ. ಜನರು ಭಯಪಟ್ಟು, ಏನು ಮೋಶೆ, ಏನು ಆರೋನ್, ಏನು ಜೋಶ್ವ, ನೀವು ಏನು ನಮಗೆ ಐಗುಪ್ತದಲ್ಲಿ ಶಿಮಿತ್ರಿ ಇರಲಿಲ್ವಾ, ಅಲ್ಲಿ ನಮಗೆ ಹೊಂಡ ಇರಲಿಲ್ವೋ, ಅಲ್ಲಿ ನಮಗೆ ಜಾಗ ಇರಲಿ, ಎದಕ್ಕಾಗಿಲ್ತಂದ್ರ ಅಂತ ಹೇಳಿ ಬೈದಲಿಕ್ಕೆ ಶುರು ಮಾಡ್ತಾರೆ. ಈಗ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಮೋಶೆ ಹೇಳ್ತಾ ಇದ್ದಾನೆ, ನೀ ನೋಡಿದ ಐಗುಪ್ತ್ಯವನ್ನು ಇನ್ನು ಮುಂದೆ ನೀನು ನೋಡುವುದೇ ಇಲ್ಲ, ನೀನು ನೋಡುವ ಕಷ್ಟ ಇನ್ನು ಮುಂದೆ ನೀನು ನೋಡುವುದಿಲ್ಲ, ನೀನು ನೋಡುವ ಇಕ್ಕಟ್ಟಿನ ಮುಂದೆ ನೀನು ಸಂಪೂರ್ಣ ದೇವರಿಗೆ ಸರೆಂಡರ್ ಆಗು, ದೇವರಿಗೆ ಅಧೀನನಾಗು, ಸಂಪೂರ್ಣ ದೇವರಿಗೆ ವಿಧೇಯನಾಗು, ಸಂಪೂರ್ಣ ದೇವರ ಆ ನೀತಿ ಮಾರ್ಗದಲ್ಲಿ ನಡಿ, ಸಂಪೂರ್ಣ ದೇವರಿಗೆ ನಿನ್ನನ್ನೇ ನೀನು ಸಮರ್ಪಿಸಿಕೋ. ಸಂಪೂರ್ಣವಾಗಿ ಎಲ್ಲ ಕಷ್ಟ, ಭೀತಿ, ಚಿಂತೆ ನಿನ್ನ ದೇವರಿಗೆ ಒಪ್ಪಿಸಿಕೊಟ್ಟು, ಯೆಹೋವನಿಗೆ, ಯೇಸಪ್ಪನಿಗೆ ಒಪ್ಪಿಸಿಕೊಟ್ಟು ನಿಶ್ಚಿಂತನಾಗಿರು. ವಾಕ್ಯ ಏನು ಹೇಳ್ತಾ ಇದೆ ಅದನ್ನು ನೀನು ಸ್ವೀಕರಿಸಿ ಅದರಂತೆ ನಡೆಯುವವನಾಕು. ಅದಕ್ಕೆ ಕೀರ್ತನೆ 34ರಲ್ಲಿ 4ನೇ ವಚನ ಓದಿಕೊಳ್ತೇನೆ. ಕೀರ್ತನೆ 34 4ನೇ ವಚನ. ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ಇವತ್ತು ಬಹಳ ಜನರಿಗೆ ಭೀತಿ ಇದೆ, EMI ಬರ್ತಾ ಇದೆ, ಸಾಲ ಕಟ್ಟಬೇಕು, ಎಲ್ಲಿ ಹೋಗಲಿ ದೇವರೇ, ಪರಲೋಕ ನೋಡ್ರು, ಪರಲೋಕ ನೋಡು, ನಿನ್ನ ಸಹಾಯ ಪರಲೋಕದಿಂದ ಬರ್ತದೆ, ಯೇಸಪ್ಪನಿಂದನೇ ಬರ್ತದೆ. ಭೀತಿ ಅಲ್ಲಿಗೆ ಹೇಳ್ತಾ ಇದೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು, ಸನ್ನಿಧಿಗೆ ಹೋಗಬೇಕು, ಬೇಡಿಕೊಳ್ಳಬೇಕು, ಯೆಹೋವನಲ್ಲಿ ಯೇಸುಕ್ರಿಸ್ತನಲ್ಲಿ ಬೇಡಿಕೊಳ್ಳಲು, ಕರ್ತನ ಬಳಿಗೆ ಹೋಗಿ ಬೇಡಿಕೊಳ್ಳಲು, ತಂದೆಯ ಬಳಿ ಹೋಗಿ ಬೇಡಿಕೊಳ್ಳಲು ಸದುತ್ತರ ಕೊಟ್ಟು ಎಲ್ಲ ಭೀತಿಯಿಂದ ತಪ್ಪಿಸಿದನು. ನನಗೆ ಗೊತ್ತಿಲ್ಲ ರೀ, ನಿಮಗೆ ಯಾವ ರೀತಿ ಭೀತಿ ಇದೆ, ಯಾವ ರೀತಿ ಇಕ್ಕಟ್ಟಿದೆ. ನನಗೆ ದೇವರು ಹೇಳಿದ್ದಾನೆ, ಇವತ್ತು ಮಾತನಾಡು, ಈ ಮಾತುಗಳನ್ನು, ಈ ವಾಕ್ಯಗಳನ್ನು ಕೇಳುವವರಿಗೆ ನಾನು ಬಿಡಿಸ್ತೇನೆ, ಈ ವಾಕ್ಯಗಳನ್ನು ಕೇಳಿ ಅದರಂತೆ ನಡೆಯುವವರಿಗೆ ನಾನು ಬಿಡಿಸ್ತೇನೆ ಅಂತ ದೇವರ ವಚನ ಹೇಳ್ತಾ ಇದೆ. ಐಗುಪ್ತ್ಯರ ಅಂಥ ಇಕ್ಕಟ್ಟು, ಅಂಥ ಕಠಿಣತೆ, ಎಂಥ ಬಿಟ್ಟಿ ಕೆಲಸ, ಎಂಥ ಉಪದ್ರವ ಕೊಡುವ ಜನರು, ಸಂಬಳ ಇಲ್ಲ, ಮರಣ ಬಂದರೆ ಮರಣ ಮಾಡುವರಲ್ಲ, ಏನೂ ಇಲ್ಲ, ಅಲ್ಲೇ ಆ ಉಗ್ರಗಳನ್ನು ದೊಡ್ಡದನ್ನು ಕಟ್ಟಿಕೊಂಡು ಇವರಿಗೆ ನೋ ಆಪ್ಷನ್, ಅವರು ಅಂಥ ಕಠಿಣವಾಗಿ ಉಪದ್ರವ ಪಡಿಸಿದ್ರಂತೆ. ಆವಾಗ ಅವರು ಮೊರೆ ಅವರಿಗೆ ಪರಲೋಕಕ್ಕೆ ಹೋಯ್ತು. ಅಯ್ಯೋ ದೇವರೇ, ಒಟ್ಟಾಗಿಕೊಂಡು ಎಲ್ಲರೂ ಒಂದೇ ಬಾರಿ, ಅಂದರೆ ಒಟ್ಟಾಗಿ ಒಂದೇ ಮನಸ್ಸುಗಳು, ಅಲ್ಲಿ ಏನಿಲ್ಲ ಕೀಳು ಮೇಲು ಬಿಳಿ ಕಪ್ಪು ಅವನೆಲ್ಲ ಹಣ ಆಸ್ತಿ ಅಲ್ಲ, ದೇವರೇ ಈ ಕಷ್ಟದಿಂದ ಬಿಡಿಸು. ಇವತ್ತು ಹಾಗೇ ಬಹಳ ಜನರು ಇದ್ದಾರೆ, ಬಿಡಿಸು ಅಂತ. ಖಂಡಿತವಾಗಿ ದೇವರು ನಿಮ್ಮನ್ನು ಬಿಡಿಸ್ತಾನೆ. ಆದರೆ ನೀನು ಮಾಡಬೇಕಾದದ್ದು ಒಂದು ಮಾತ್ರ, ದೇವರ ಸನ್ನಿಧಿಗೆ ಹೋಗು, ದೇವರ ಬಳಿಗೆ ಬಾ, ದೇವರಲ್ಲಿ ನೀನು ನೆಲೆಗೊಳ್ಳು, ದೇವರೊಟ್ಟಿಗೆ ನೀನಿರು. ಇಲ್ಲಿ ಏನು ಹೇಳ್ತಾ ಇದೆ, ನಾನು ಯೆಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳಲು ಆತನು ಸದುತ್ತರವನ್ನು ಕೊಟ್ಟು ಎಲ್ಲ ಭೀತಿಯಿಂದ ನನ್ನನ್ನು ತಪ್ಪಿಸಿದನು. ನಿನಗೆ ಭೀತಿ ಇದೆ, ಈ ಲೋಕದಲ್ಲಿ ಯಾರೂ ಇಲ್ಲ ತಪ್ಪಿಸಲಿಕ್ಕೆ. ನಿನಗೆ ಕೊರತೆ ಇದೆ, ಸಾಲ ಇದೆ, ಕಷ್ಟ ಬಿಡಿಸ್ಲಿಕ್ಕೆ ಯಾರೂ ಬರಲ್ಲ ಪ್ರಿಯನೇ. ಒಂದು ದಿನ ನನಗೆ ಹೊರದೇಶದ ಒಂದು ಫೋನ್ ಮಾಡಿದ್ರು ಒಬ್ಬ ವ್ಯಕ್ತಿ, ನನಗೆ ಸಾಲ ಇದೆ, ಯಾಕೆ ಮಾಡಿಕೊಂಡೆ ಅಂತ. ಭಾಳ ಎಂಜಾಯ್ ಮಾಡೋದು ಅದಕ್ಕೆ ಮಾಡಿಕೊಂಡ. ಅದು ನಾನು ಹೇಳಿದೆ ಇಷ್ಟೇ, ನಿನಗೆ ಇದರಿಂದ ಬಿಡುಗಡೆ ಒಬ್ಬರು ಯೇಸು ಸ್ವಾಮಿ ಮಾತ್ರ. ಅವನು ಗಟ್ಟಿ ಹಿಡಿ,
ಆತನ ಮಾರ್ಗದಲ್ಲಿ ನಡಿ, ಆತನನ್ನು ಒಪ್ಪಿಕೊ, ಆತನು ಹೇಳುವುದನ್ನು ಕೇಳು, ಖಂಡಿತವಾಗಿ ನಿನಗೆ ಎದ್ದು ಬಿಡಿಸ್ತಾನೆ. ನೋಡಿ ಅಲ್ಲಿ ಮಾರ್ಕ 4ನೇ ಅಧ್ಯಾಯದಲ್ಲಿ ಅಥವಾ ಲೂಕ 2 ಕೂಡ ಇದೆ, 4 ಅಲ್ಲಿ 30ರಲ್ಲಿ 39ರಲ್ಲಿ ಇದೆ ಮಾರ್ಕ. ಲೂಕ 1 ನಿಮಿಷ ಅಲ್ಲಿ 22ರಿಂದ ಓದ್ತೇನೆ. ಲೂಕ 8:22. ಒಂದೊಂದೊಂದು ದಿನದಲ್ಲಿ ಆತನು ತನ್ನ ಶಿಷ್ಯರ ಸಂಗಡ ಒಂದು ದೋಣಿಯನ್ನು ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ ಎಂದು ಅವರಿಗೆ ಹೇಳಲು ಅವರು ದೋಣಿಯನ್ನು ನೀರಿನೊಳಗೆ ನೂಕಿ ಹೊರಟರು. ಅವರು ಹೊರಡುವಾಗ ಆತನಿಗೆ ನಿದ್ರೆ ಹತ್ತಿತು. ನೋಡ್ರಿ, ಅಷ್ಟರಲ್ಲಿ ಬಿರುಗಾಳಿ ಕೆರೆಯ ಮೇಲೆ ಬರಲು ದೋಣಿಯೊಳಕ್ಕೆ ನೀರು ತುಂಬಿಕೊಂಡಿದ್ದರಿಂದ ಅವರು ಅಪಾಯಕ್ಕೆ ಗುರಿಯಾದರು. ಹೀಗಿರಲಾಗಿ ಅವರು ಆತನ ಹತ್ತಿರ ಬಂದು, ಗುರುವೇ ಗುರುವೇ ಸಾಯುತ್ತೇವೆ ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಆಗ ಆತನು ಎದ್ದು ಗಾಳಿಯನ್ನು ಉಬ್ಬುವ ನೀರನ್ನು ಗದರಿಸಲು ಅವು ಶಾಂತವಾಯಿತು. ತರುವಾಯ ಆತನು, ನಿಮ್ಮ ನಂಬಿಕೆಯಲ್ಲಿ ಎಂದು ಅವರನ್ನು ಕೇಳಿದನು. ಅವರಾದರೂ ಭಯಪಟ್ಟು, ಈತನು ಯಾರಿರಬಹುದು, ಗಾಳಿಗೂ ನೀರಿಗೂ ಅಪ್ಪಣೆ ಕೊಡುತ್ತಾನೆ, ಅವು ಕೂಡ ಹೇಳಿದ ಹಾಗೆ ಕೇಳುತ್ತವಲ್ಲ ಎಂದು ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಅತ್ಯಾಶ್ಚರ್ಯಪಟ್ಟರು. ದೋಣಿಯಲ್ಲಿ ಹೋಗ್ತಾ ಇದ್ದಾರೆ, ಎಷ್ಟು ಸಮಯ ಇದ್ದರೆ. ಈಗ ದೋಣಿ ಬಿಡುವವರು ಏನು ಸಾಧಾರಣದವರಲ್ಲ. ಹೊಳೆಯಲ್ಲಿ ಸಮುದ್ರದಲ್ಲಿ ಕೆಲಸ ಮಾಡಿದ ಅಂದರೆ ಪೇತ್ರ, ಯೋಹಾನ, ಯಾಕೋಬ 4 ಜನ ಇದ್ದಾರೆ. ಮತ್ತಿಗೆ ಯಾರೆಲ್ಲ ಇದ್ದಾರೆ ನನಗೆ ಗೊತ್ತಿಲ್ಲ. ಅದರಲ್ಲಿ ಉಳಿದವರು ಭಾಳ ಪರಿಣಿತಿ ಹೊಂದಿದವರು. ನಮ್ಮ ಜೀವಿತದಲ್ಲಿ ನಾವು ಬಹಳ ಎಕ್ಸ್ಪೀರಿಯನ್ಸ್ ಇರ್ಬೋದು ನಮಗೆ. ಬಟ್ ಬಿರುಗಾಳಿಗಳು ಜೀವಿತ ಎಂಬ ದೋಣಿಗೆ ಬಂದು ಹೊಡಿತವೆ. 4 ಕಡೆಯಿಂದ ಬರಬಹುದು. ಈ ಸಮಯದಲ್ಲಿ ದೋಣಿ ಮುಳುಗಿ ಇನ್ನು ಆಯಿತು. ಇಲ್ಲಿ ಪ್ರಾಬ್ಲಮ್ ಏನು ಗೊತ್ತಾ? ಅವರ ಜೀವಿತದಲ್ಲಿ ಯೇಸು ಮಲಗಿದ್ದನು. ನಿಮ್ಮ ಜೀವಿತದಲ್ಲಿ ಹಾಗೆ ಇದೆಯಾ? ಯೇಸು ಮಲಗಿದ್ದಾನ? ನಿಮ್ಮ ಜೀವಿತದಲ್ಲಿ ಯೇಸು ಇನ್ನು ನಿದ್ರೆ ಮಾಡ್ತಾ ಇದ್ದಾನ? ನಿದ್ರೆ ಅಂದರೆ ಏನು? ಯೇಸುವಿನ ಜೊತೆಯಲ್ಲಿ ನಿಮ್ಮ ಸಂಭಾಷಣೆ ಇಲ್ಲ. ಯೇಸುವಿನ ರಕ್ಷಕನಲ್ಲ. ಯೇಸು ನಿಮಗೆ ಬೇಡ. ಆ ರೀತಿ ಮುಳ್ಳೆಗಿಟ್ಟಿದ್ದೀರ. ತಟ್ಟಿಸಿ ಎಬ್ಬಿಸಿರಿ. ಗುರುವೇ ಗುರುವೇ ನಾವು ಸಾಹಿತ್ಯವಲ್ಲ, ಗುರುವೇ ಗುರುವೇ ಸಾಹಿತ್ಯವೇ ಎದ್ದು ಎಂದು ಹೇಳಿ ಆತನನ್ನು ಎಬ್ಬಿಸಿದರು. ಅಂದರೆ ನೀರು ಒಳಗೆ ಬಂದಾಯ್ತು, ಇನ್ನು ಮುಗೀತು. ಇನ್ನು ಆಪ್ಷನೇ ಇಲ್ಲ. ಅಂಥ ಬಿರುಗಾಳಿ, ಅಂಥ ಸಮುದ್ರ, ಅಂಥ ತೆರೆ, ಅಂಥ ರೀತಿಯಲ್ಲಿ ಆ ಕೆರೆ. ಯಾಕಂದರೆ ಅವ್ರು ಹೋಗುವಂಥ ಆ ಕೆರೆ ಏನಂದರೆ ಅದೊಂದು ಬೆಟ್ಟದ ಒಂದು ಕಡಿದಾದ ಜಾಗದಲ್ಲಿ ಇರುವಂಥದ್ದು. ಅಂದರೆ ಆ ಬೆಟ್ಟದ ಒಳಗಡೆಯಿಂದಲೇ ಗಾಳಿ ಬರಬೇಕು. ಅಂಥ ಗಾಳಿ ಅದರಿಂದಲೇ ಬಂತು. ತಪ್ಪಿಸ್ಲಿಕ್ಕೆ ಆಪ್ಷನ್ ಇಲ್ಲ. ಆ ಕೆರೆ ಸಮುದ್ರದ ರೀತಿಯ ಅಲೆಯಲ್ಲಿ ಶಾಂತವಾದ ಕೆರೆ. ಅದು ಪ್ರಶಾಂತ. ಕೆಲವು ಸಲ ನಮ್ಮ ಜೀವಿತ ಶಾಂತವಾದ ಕೆರೆಯ ರೀತಿಯಲ್ಲಿ ಇರ್ತದೆ. ನಾವು ಕೆರೆಯಲ್ಲಿ ಹೋಗ್ತಾ ಇದ್ದೀವಿ. ಸಮುದ್ರ ಅಲ್ಲ ನಮ್ಮದು, ಅಂಥದ್ದೆಲ್ಲ ತೆರೆ ಬರಲ್ಲ, ಅಂಥ ಹೋರಾಟ ನಮಗೆ ಇಲ್ಲ. ಸಮುದ್ರದೆಲ್ಲ ಬೋಟಿಗೆ ಬರುವಷ್ಟು ದೊಡ್ಡದಲ್ಲ ಅಂತ ನೀವು ಊಹಿಸ್ತಾ ಇದ್ದರೆ ಅದು ರಾಂಗ್. ಯಾಕಂದರೆ ಬಿರುಗಾಳಿ 4 ದಿಕ್ಕಿಂದ ಬರ್ತದೆ. ಕೆರೆಯೂ ಕೂಡ ಸಮುದ್ರ ಅಲೆ ರೀತಿಯಲ್ಲಿ ತೂಫಾನ್ಗಳು ಎದ್ದವು. ಕೆರೆಯಲ್ಲಿ ಅಲ್ಲಿ ಬರೆಯಲ್ಪಟ್ಟಿದೆ, ಬೇರೆ ಸಮುದ್ರದಲ್ಲಿ ಅಂತ ಹೇಳ್ತಿಲ್ಲ. ಇಲ್ಲಿ ನೋಡಿ, ಸಮುದ್ರದಲ್ಲಿ ಪೇತ್ರನ ಮತ್ತು ಬೇರೆ ವಿಷಯದಲ್ಲಿ. ಇಲ್ಲಿ ನೋಡಿ, ಎಲ್ಲಿ ಹೇಳಿದೆ, ನೀರಿನೊಳಗೆ ಹತ್ತಿ ಕೆರೆಯ ಆಚೆ ದಡಕ್ಕೆ ಹೋಗೋಣ. ದೋಣಿ ಹತ್ತಿ ಕೆರೆಯ ಆಚೆ ಅಂದರೆ ಅದು ನಾನು ಹೇಳಿದೆ ಅಲ್ಲ, ಗಲೀಲಿ ಅಂದರೆ ಅಲ್ಲಿ ನೀರು ಬರುವಂಥ ಇಕ್ಕಟ್ಟಾದ ಒಂದು ಅಲ್ಲಿಂದಲೇ ಬಂತು. ಒಂದೇ ಜಾಗ ಇದ್ದಿತ್ತು. ಇವತ್ತು ನಿಮಗೆ ಸಮಸ್ಯೆಗಳು ಯಾವ ರೀತಿ ಇದೆ ನನಗೆ ಗೊತ್ತಿಲ್ಲ. ಬಟ್ ಪರಿಹಾರ ಒಬ್ಬನಲ್ಲಿ. ಅದು ಒಂದೇ ಸಲ ಆಗ್ತದಂತನಲ್ಲ, ಹಂತವಾಗಿ ಆಗಬಹುದು. ಒಂದೇ ಸಲ ಆಗಬಹುದು, ಸ್ವಲ್ಪ ಲೇಟಾಗಿ ಕೂಡ ಆಗಬಹುದು, ಬಟ್ ಆಗ್ತದೆ. ಬಟ್ ನೀನು ಒಪ್ಪಿಕೊಳ್ಳುವ, ನೀನು ಹುಡುಕುವ ದೇವರಿಂದ ಆಗ್ತದೆ. ತುಂಬ ಜನರು ಏನು ಮಾಡ್ತಾರೆ ಗೊತ್ತಾ? ಸ್ವಲ್ಪ ದಿನ ಹೋಗ್ತಾರೆ ದೇವರ ಹತ್ರ, ಏನು ಸಿಗಲಿಲ್ಲಲ್ಲ, ನೀನು ನಂಬಿಕೆ ಗಟ್ಟಿ ಇಲ್ಲ ಅಂತ ಈಗ. ಯಾಕಂದರೆ ಏನು ಸಿಗಲಿಲ್ಲ ಅಂದರೆ ನಿಮ್ಮ ನಂಬಿಕೆ ಇನ್ನೂ ಕಡಿಮೆ ಆಗಿದೆ. ದೇವರನ್ನು ಗಟ್ಟಿಯಾಗಿ ಹಿಡ್ಕೊಂಡು ಮುಂದೆ ಹೋಗಿ. ದೇವರು ಕೊಡ್ತಾನೆ, ಆಶೀರ್ವದಿಸ್ತಾನೆ.
ನನ್ನ ಜೀವಿತದಲ್ಲಿ ಬಹಳ ಸಂಗತಿಗಳುಂಟು, ಹೇಳ್ತಾ ಹೋದರೆ ಸಮಯ ಸಾಕಾಗಲ್ಲ, ಅಷ್ಟು ಉಂಟು. ಆದರೆ ಇಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ, ಯೇಸು ಸ್ವಾಮಿ ಎದ್ದನು, ಶಾಂತವಾಗು, ಉಬ್ಬುವ ತೆರೆಗೂ ಬೀಸುವ ಗಾಳಿಗೂ ಎರಡೂ ಕೇಳಿತು. ಇವತ್ತು ನಿಮ್ಮ ಜೀವಿತದಲ್ಲಿ ತೆರೆ ಮತ್ತು ಬೀಸುವ ಗಾಳಿ ಉಂಟು. ಅದಕ್ಕೆ ಬಂಡೆ ಮೇಲೆ ಕಟ್ಟಿದ ಅಥವಾ ಬಂಡೆ ಮೇಲೆ ಕಟ್ಟದ ಇಬ್ಬರಿಗೂ ಕೂಡ ಹಳ್ಳಗಳು, ಮಳೆಗಳು, ತೆರೆಗಳು, ಗಾಳಿಗಳು ನಾಲ್ಕು ಕಡೆಯಿಂದ ಬೀಸ್ತವೆ. ಆ ಎಲ್ಲ ಪರಿಸ್ಥಿತಿಯಿಂದ ತಪ್ಪಿಸಲಿಕ್ಕೆ ಒಬ್ಬನೇ ಶಕ್ತನು, ಅದ್ಭುತ ಸ್ವರೂಪನು, ಆಶ್ಚರ್ಯ ಅತಿಶಯಗಳನ್ನು ಮಾಡುವನು, ಆಶ್ಚರ್ಯ ರೀತಿಯಲ್ಲಿ ತಪ್ಪಿಸಿ ಕಾಪಾಡುವನು ಆತನೇ ಯೇಸು ಸ್ವಾಮಿ. ಮಗನೇ, ಮಗಳೇ, ನಾನು ಕೇಳುವಂಥದ್ದು, ರಕ್ಷಣೆ ಹೊಂದಿದೆಯಾ? ವಾಕ್ಯ ನೀನು ತಿಳ್ಕೊಂಡಿದೆಯಾ? ಯಾಕಂದರೆ ಲೋಕದಲ್ಲಿ ನೀನು ಓಡ್ತಾ ಇರ್ಬೋದು, ಆದರೆ ಲೋಕದ ಅಂತ್ಯ ಏನಂದರೆ ನಾಶನ, ನರಕ, ಬೆಂಕಿ. ಕ್ರಿಸ್ತನಲ್ಲಿ ಅಂತ್ಯ ನಿತ್ಯ ಜೀವ, ಸಮೃದ್ಧಿಯುಳ್ಳ ಜೀವಿತ, ಸಂತೋಷಭರಿತವಾದ ಆ ಜಾಗ. ಅಲ್ಲಿ ಕಡಿಯುವ ಹುಳ ಇಲ್ಲ, ಅಲ್ಲಿ ಬೆಂಕಿ ಇಲ್ಲ, ಅಲ್ಲಿ ಸಂಕಷ್ಟ ಕಷ್ಟಗಳಿಲ್ಲ. ಅದು ಶಾಶ್ವತವಾದಂಥ ಸುಂದರವಾದ ಜಾಗ. ನೀನು ನಿತ್ಯ ಜೀವಕ್ಕೆ ಬರ್ತಾ ಇದ್ದೀಯೋ, ನಾಶನದಕ್ಕೆ ಹೋಗ್ತಾ ಇದೆಯೋ, ನಿನಗೆ ನಿಂಗೆ ಬಿಟ್ಟಿದ್ದು. ಆಪ್ಷನ್ ನಿನ್ನ ಕೈಯಲ್ಲಿದೆ. ದೇವರ ವಾಕ್ಯವನ್ನು ಓದು. ಬೈಬಲಲ್ಲಿ KJV ಬೈಬಲ್ ಅಂತ ಹಾಕಿ ಡೌನ್ಲೋಡ್ ಮಾಡಿರಿ, ಆ್ಯಪಲ್ಲಿ ಸಿಗ್ತದೆ. ಕನ್ನಡ, ಇಂಗ್ಲೀಷ್, ಬೇರೆ ಬೇರೆ ಲ್ಯಾಂಗ್ವೇಜಲ್ಲಿರುವಂಥದ್ದು. ಅದನ್ನು ನೀವು ಓದಿರಿ, ಅದನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ರಿ. ಅಷ್ಟೆಲ್ಲ ಅದರಂತೆ ಜೀವಿಸಿರಿ. ನಿಮ್ಮ ರಕ್ಷಣೆ ನಿಮ್ಮ ಕೈಯಲ್ಲಿದೆ. ಕೈ ಬಿಡಲ್ಪಡುವ ಪಕ್ಷದಲ್ಲಿ ಇರದೆ, ಒಯ್ಯಲ್ಪಡುವ, ರೂಪಾಂತರವಾಗುವ, ರ್ಯಾಪ್ಚರ್ ಆಗುವ ಪಕ್ಷದಲ್ಲಿ ಸಭೆಯಲ್ಲಿದ್ದು ಮುಂದೆ ಹೋಗಿರಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಪ್ರಾರ್ಥಿಸುವ ತಂದೆ, ನಿನಗೆ ಸ್ತೋತ್ರ. ಎಲ್ಲ ಕಷ್ಟಗಳಿಂದ ಬಿಡಿಸಿ, ಎಲ್ಲ ಭೀತಿಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡುವಾತನು, ಬಿಡಿಸುವಾತ ನೀನು ಅಂತ ನಾನು ಹೇಳಿದ್ದೇನೆ. ಜನರು ಅದನ್ನು ಕೇಳಿದ್ದಾರೆ, ನಿನ್ನ ಮಕ್ಕಳು ಕೇಳಿದ್ದಾರೆ. ಆ ಅನುಭವಕ್ಕೆ ಬರಲಿ, ಅದನ್ನು ಅವರು ಆಶೀರ್ವಾದ ಹೊಂದಿಕೊಳ್ಳಲಿ. ಎಲ್ಲ ಇಕ್ಕಟ್ಟು, ಐಗುಪ್ತ್ಯ ಇವರಿಂದ ದೂರವಾಗುವಂತ ಗದರಿಸ್ತೇನೆ. ಓ ಗಾಳಿಯೇ, ಅದು ಬಿರುಗಾಳಿ ಶಾಂತವಾಗು. ಕುಟುಂಬದ ಈ ಧ್ವನಿ ಶಾಂತವಾಗಿ ಅದು ಹೋಗುವಂತೆ ಅವರ ಜೀವಿತದಲ್ಲಿ ಅದ್ಭುತ ಮಹತ್ಕಾರ್ಯಗಳು, ಆಶ್ಚರ್ಯವಾದಂಥ ಅವರ ಜೀವಿತದಲ್ಲಿ ಉಂಟಾಗುವಂಥ ಮಹಿಮೆಯ ಕಾರ್ಯಗಳು ಉಂಟಾಗಲಿ. ಅಲ್ಲ, ಅತಿ ಆಶ್ಚರ್ಯವಾದಂಥ ಕಾರ್ಯಗಳು ಅವರು ನೋಡುವಂತೆ ಸಹಾಯ ಮಾಡು. ನೀನು ಮಾಡಿದ್ದಕ್ಕಾಗಿ ಸ್ತೋತ್ರ. ಅದ್ಭುತಗಳನ್ನು ಕೇಳ್ಕೊಳ್ತೇನೆ, ಬಿಡುಗಡೆ ಕೇಳ್ಕೊಳ್ತಾ ಇದ್ದೇನೆ. ಅವರ ಕಣ್ಣೀರು ಒರೆಸು, ಸಮಾಧಾನವಾಗಿ ನಡೆಸು. ಯಾರೆಲ್ಲ ಇವತ್ತು ನಿನ್ನನ್ನು ನೋಡ್ತಾ ಇದ್ದಾರಪ್ಪ, ಅವರನ್ನು ಬಿಡುಗಡೆ ಕೊಡು. ಎಲ್ಲ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿದ ನಿಜವುಳ್ಳ ತಂದೆ, ಆಮೇನ್. ಪ್ರೈಸ್ ಗಾಡ್.